ನಮ್ಮ ಊರಿಗೆ ಜಿಂಕೆ ಮರಿ ಬಂದೈತೆ ನೋಡ್ಲ ಮಗ. ಚೂಡು ಬಾಲಂಗುಚ್ಚಿ ಆಗೋದ್ನಲ್ಲ ನಮ್ಮೂರ್ಗ. ಚೂಡು. ಸುಮ್ಕೋಗು ನಾನು ನಿನ್ನ ಲವ್ ಮಾಡಕ್ಕಿಲ್ಲ, ನಾನು ಅದಕ್ಕೆ ನಿನ್ನ ಲೋಕ ಬಿಟ್ಟು ನಾನು ಊರೊಳಗೆ ಸುತ್ತಾಡಕತ್ತಿರೋದು ಬೇತಾಳತ್ತಂಗ. ನಿನ್ನನ್ನು ವಾರಗಂಡಂಗೆ ನೋಡ್ತಿ, ನಾನು ನಿನ್ನ ಲವ್ ಮಾಡಕ್ಕಿಲ್ಲ. ಲಾವಣ್ಯ ವಾರಗಂಡಂಗೆ ನೋಡ್ತಿ. ಲಾವಣ್ಯ ಸುಮ್ನಿರಲ್ಲ ತಿಕ್ಕಡ. ನೀನು ನನ್ನ ನೆನ್ನೆಯಿಂದ ನೋಡಕತ್ತಾನೆ, ನಾನು ಲೋಕ ಸುತ್ತಕತ್ತಾನೆ. ನನಗೆ ಒಂಥರ ತಿಕ್ಲಿಕ್ಕೆ ಒಳ ಹುಚ್ಚಮಲ್ಲಿ ಆಡ್ದಂಗೆ ಆಡಕತ್ತಾನೆ. ನನಗೆ ಈ ನನ್ನ ಲೋಕಕ್ಕೆ ನಾನು ಯಾಕಪ್ಪ ಬಂದೆ, ಈ ನಮ್ಮ ದೆವ್ವ ಲೋಕಕ್ಕೆ ಹೋಗು ಅಂತ ಯಾಕಂದೆ ಅನ್ನೋ ಥರ ಆಗೈತಿ. ನೀವೇ ಅಂದಿದ್ದು. ಅಯ್ಯ ಲಕ್ಷ್ಮೀದು ಅಕ್ಕ, ನಮ್ದಕ್ಕೆ ಪ್ರೀತಿಗೆ ಯಾರಿಗೂ ಸಿಗಲ್ಲ, ಅವ್ರದಕ್ಕೆ ನೋಡಿ ಯಾವುದೋ ಹುಡುಗದ ಸಿಕ್ಬಿಟ್ಟಿದೆ, ಅವ್ರದಕ್ಕೆ ಹೊಕ್ಕೋತಾನೆ ಇಲ್ಲ. ದೇವತೆ ಮದುವೆದು ಹೋದ್ರೆ ಚಂದ ಅಲ್ಲ? ಹೌದು ಕಣೆ, ನನ್ನನ್ನು ಲವ್ ಮಾಡಕ್ಕೂ ಯಾರೊಬ್ಬನೂ ಇಲ್ಲ, ನನ್ನ ಯಾರು ಲವ್ ಮಾಡಿ ಮದುವೆ ಆಗಿಲ್ಲ. ನಮ್ಮತ್ತಿಗೆ ನೋಡು, ನಮ್ಮಣ್ಣ ಲವ್ ಮಾಡ್ಕೊಂಡು ಬೀಟಕ್ಕೊಂಡು ಬಂದ್ಬಿಟ್ಲು. ನಮ್ಮಣ್ಣ ನಮ್ಮತ್ತಿಗೆ ಇಬ್ರು ನಮ್ಮ ಅಣ್ಣದಿರ್ನ ಇಬ್ರು ಲವ್ ಮಾಡ್ಕೊಂಡು ಮದುವೆ ಆಗಿ ಬಂದ್ಬಿಟ್ರು. ನಮ್ಮ ಚೂರಿ ಮಾಮನು ರೆಡ್ಡಿ ಅನ್ನೋನು ಮಾಮನದ ಬರ್ತಾ ನೋಡ್ರಿ. ನಮ್ಮ ಚೂರಿ ಅಣ್ಣನ ರೆಡ್ಡಿ ಅಣ್ಣನ ಮದುವೆ ಆಗಿ ಬಂದ್ಬಿಟ್ರು. ನೋಡು, ನನಗೆ ಒಂದು ಹುಡುಗ ಸಿಕ್ಕಿಲ್ಲ, ನಿನಗೂ ಒಂದು ಹುಡುಗ ಸಿಕ್ಕಿಲ್ಲ ಪತಿಯಕ್ಕ. ಆಕಿಗೆ ನೋಡ ಏಟು ಚಂದವನೇ ಹುಡುಗ, ಒಪ್ಕೊಳಕ್ಕಿಲ್ವಲ್ಲ. ಓಹೋ ಡುಮ್ಮಿ, ನಿನ್ನನ್ನು ಲವ್ ಮಾಡಕ್ಕೆ ಯಾರೂ ಇಲ್ಲ. ನಾನು ಲವ್ ಮಾಡ್ಲಾ? ನನ್ನ ಮದುವೆ ಐತಿ. ನನ್ಗೆ ಈಗಾಗಲೇ 600 ಜನ ಇರ್ತಿರವ್ರೆ. ಇಲ್ಲೇ ದೆವ್ವಗಳ ರಾಣಿರೇ 600 ಜನ, ನಿನ್ನೂ ಸೇರಿ 600 ಒಂದಾಕಿ ಐತಿ. ಮದುವೆ ಐತಿ ನನ್ನ ಮದುವೆ ಐತಿ. ಸಾಯೋತ್ತನ್ನ ಸಾಕ್ತೀನಿ ಬಾರ ಲಾವಣ್ಯ ಟೂಡುಟ್ಟು. ಅಯ್ಯೋ ಗುಂಡಕ್ಕ, ನಂಗೆ ಯಾಕೆ ಬೇಕಿತ್ತು 600 ಜನ ಕಂಡ ಎಂಟಿರ್ ಮುದ್ದಿನ ಜೋಕುಮಾರ ಅವನು ನಿನಗೆ ಬೇಕೇನೆ. ಅಯ್ಯೋ ಮಾರೈತಿ, ನೀನೇನೆ ಅಂದಿತ್ತು ಒಳ್ಳೆ ಹುಡುಗ ಅಂತೇಳಿ, ಅದಕ್ಕೆ ಆಕಿನೂ ಒಪ್ಕೊಂಡಿಲ್ಲ. ಗುಮ್ಮಿ ಒಪ್ಕೊಳ್ದಂಗೆ ಸುಮ್ಮನಿರೋದು. ಇವನ ಹೆಸರೇನು ಕೇಳು? ಅಲ್ಬಿರ ಗುಮ್ಮ, ನೋಡಕ ಒಳ್ಳೆ ತಿಮ್ಮಿ ತಂಗಿದಿ ನೀನು. ತಿಮ್ಮ ನೀನು ಗುಮ್ಮ ಅಲ್ಲ, ನೀನು ತಿಮ್ಮ. ನನ್ನ ಅಂದಿ ಬೇಕೇನ? ನನ್ನ ಸಾವು ನನ್ನ ಹಣದ ಮೇಲೆ ಬೇಕಾದ್ರೆ ನನ್ನ ಅಂದಿ ಮದುವೆ ಆಗ್ಬೇಕು ನೀನು. ನನ್ನ ಅಂದಿನ ಯಾವುದೇ ಕಾರಣಕ್ಕೂ ನಾನು ಮದುವೆ ಮಾಡ್ಕೊಡಕ್ಕಿಲ್ಲ. ಏನನ್ಕೊಂಡ್ಬಿಟ್ಟಿ ನನ್ನ ಅಂದಿನ ಮದುವೆ ಮಾಡ್ಕೊಡಕ ನಿಂಗೆ? ಟಪ್ಪಕ್ಕ ಇರ್ಬೋದ್ಲೆ ಚಂದುಳಿ ಚಲ್ವೆ. ನೀನು 600 ಎಂಟಿರ್ ಮದುವೆ ಮಾಡ್ಕೊಂಡ್ರದಂತ ನನ್ನ ಹುಡುಗಿನ ನಿಮಗೆ ಕೊಡ್ಬೇಕೆ? ಮುಚ್ಕೊಂಡು ಹೋಗಲ್ಲ. 600 ಯಾವ್ಯಾವ ಊರಾಗ ಮದುವೆ ಆಗಿದಪ್ಪ? ಇರೋದೇ ನಮ್ಮ ಕರ್ನಾಟಕದಾಗ 28 ರಾಜ್ಯಗಳವೆ. ಆಟ್ರಾಗ ಎಲ್ಲಿ ನುಡಿಕ ಮದುವೆ ಆಗಿದೆ ನೀನು? ಒಂದೊಂದು ರಾಜ್ಯದಾಗ ಒಂದು 30, 20, 100 ಆಗ್ಬಿಟ್ಟು ಏನು 100 ಆದ್ರೂ ಆಗಕ್ಕಿಲ್ವಲ್ಲ. ಎಷ್ಟೆಷ್ಟಾಗಿಯೋ ಮುಜೇವಿ. ಅಲ್ಲ, ನಮ್ಮ ಕರ್ನಾಟಕದಾಗ ಎಷ್ಟು ರಾಜ್ಯಗಳವೆ ಅನ್ನೋದೇ ಗೊತ್ತಿಲ್ಲ ನಿನ್ಗೆ. ನೀನು ನನಗೆ ಲೆಕ್ಕ ಕೇಳ್ಕೊಡಕ್ಕೆ ಬತ್ತಿ. ನಿನ್ನ ಹೆಣಿನ ಮೇಲೆ ನಿನ್ನ ನಾದಿನಿ ಮದುವೆ ಆಗ್ಬೇಕಾ? ತಿಮ್ಮಣ್ಣ ನಮ್ಮತ್ತಿಗೆ ನನ್ನ ಸಲುವಾಗಿ ಅವಳೆ. ತಿಮ್ಮಣ್ಣ ನಿನ್ ಗುಮ್ಮ ಅಲ್ಲ, ತಿಮ್ಮಕ್ಕಣ್ಣಣ್ಣ. ನಮ್ಮತ್ತಿಗೆ ಹೇಳ್ದಂಗೆ ನೀನು ತಿಮ್ಮಕ್ಕಣ್ಣಣ್ಣ. ಅಯ್ಯೋ ಅಲ್ಲದು, ಅದಕ್ಕೆ ಕೊಪ್ಪತ್ತು ಬಂದ್ಬಿಟ್ಟಿದೆ. ನಿಮ್ಮ ಅತ್ತಿಗೆ ಕೈದು ಕಡ್ದು ಬಿಡುತ್ತೇನೋ, ಏನ್ ಮಾಡ್ಬಿಡುತ್ತೆ ನೋಡು ಗುಂಡದು. ಅದಕ್ಕೆ ಕೊಪ್ಪತ್ತು ಬಂದ್ಬಿಟ್ಟಿದೆ. ನೋಡು ನಿಮ್ಮ ಅತ್ತಿಗೆದು ಅಲ್ಲ, ಯಾರ್ದು ಬಂದ್ರೆ ಬಿಡಕ್ಕಿಲ್ಲ ಅದು. ಅಯ್ಯೋ ಲೇ ತಿಮ್ಮಿ, ಹೇಳೆ ಗುಮ್ಮಿ ನೀನ್ ತಿಮ್ಮಿನೇ. ಹೇಳೆ ನಿಮ್ದಕ್ಕೆ ಹೇಳೆ. ಅಯ್ಯೋ ಅಕ್ಕ, ಹೇಳ ಅಂದ್ರೆ ಏತ್ ಬಿಡ್ಲೇ. ನಾ ಏನ್ ಹೇಳ್ಬೇಕು ಹೇಳಕ್ಕ? ನಂಗೆ ಒಂದು ಅರ್ಥ ಆಗೋಲ್ದು ಕಣಕ್ಕ. ನಂಗೆ ಅವಳಿ ತಲೆಗೆ ತಿರುಗ್ದಂಗೆ ಆಗ್ತೈತಿ. ನನಗೆ ಲೋಕ ಬೇಡ, ಏನು ಬೇಡ. ನಂಗೆ ನೀನು ಬೇಡ, ಏನು ಬೇಡ. ಹೋಗು, ನಾನು ಹೋಗ್ಬೇಕು. ಯಾಕ ಏನ್ ಹೇಳ್ಬೇಕು ಹೇಳೆ? ನಮ್ಮ ಲೋಕ ಅನ್ನೋದು ಕಿಲುಗ್ ಬಂದಿನಿ, ಎಲ್ಗೋಮ ಅಂತ ಹೇಳೆ. ಅಯ್ಯೋ ಅತ್ತೆ ಸೋದರತ್ತೆ, ನಿಂಗೆ ಯಾಕೆ ಬೇಕಿತ್ತು ಈ ಕತೆ ಕಣತ್ತೆ? ಅತ್ತೆ ಸೋದರತ್ತೆ, ನಿಂಗೆ ಯಾಕೆ ಬೇಕಿತ್ತು ಈ ಕತೆ ಕಣತ್ತೆ? ಸುಮ್ಕಿರ್ಬೇಕಿತ್ತಲ್ಲತ್ತೆ, ನಿನ್ನ ಆದ್ನಿ ಪರ ಯಾಕೆ ಓದತ್ತೆ? ನೀ ಸುಮ್ಕಿರ್ಬೇಕಿತ್ತಲ್ಲತ್ತೆ, ನಿನ್ನ ಆದ್ನಿ ಪರ ಯಾಕೆ ಓದತ್ತೆ? ನಿನ್ನೊಂದ್ಸರಿ ಮುಂದಕ್ಕಿಂದ ಹಿಂದಕ್ಕೆ ಕಳಿಸಿ ಮುಂದಕ್ಕೆ ಕಳಿತೀನಿ ನೋಡು. ಒಂದೇಕಿದ ಒಂದು ಕತ್ತಿಗೆ ಚುಚ್ಕೊಂಡ್ಬಿಡ್ಬೇಕು. ನಿನ್ನ ಕತ್ತು ಕೂತ್ಕೊಂಡು ಒಲವೆಲ್ಲ ಅಂತ ಮಾತಾಡ್ಬೇಕು. ನಾನು ಹಾಕಿನ ಲವ್ ಮಾಡ್ತೀನಿ. ನಿಮ್ಮ ಗುಮ್ಮಿ ನಿಮ್ಮ ಡುಮ್ಮಿ ನನ್ನ ಒಪ್ಕೊಳಕ್ಕಿಲ್ವಂತೆ. ನನ್ನ ಒಪ್ಕೊಳ್ಳೋ ಥರ ಮಾತಾಡ್ಬೇಕು ನೀನು ಮಾತಾಡ್ಬೇಕು. ನೀನು ನೆಣಿನ ಮೇಲೆಲ್ಲ ನನ್ನ ಮದುವೆ ಬೇಕಾಗಿರುತ್ತೆ. ನಿನ್ನ ನೆಣ ಮಾಡ್ಬಿಡ್ತೀನಿ, ನಿನ್ನ ನೆಣಿನ ಮೇಲೆ ನಾನು ಮದುವೆ ಆಗ್ಬಿಡ್ತೀನಿ.
ತಿಮ್ಮದ್ದು ತಿಮ್ಮದು ಡುಮಿದು ಡುಮಿದು ತಿಮ್ಮದು ತಿಮ್ಮದು ಡುಮಿದು ಚಂದ ಐತಿ ನಿಂದಕ್ಕೆ ಪೇರು ಸೂಪರ್ಗೆ ಇದೆ. ಬಾ ಬಾ ಕೇಳಕ್ಕ ಬಾ ಬಾ ಬಾ. ಈಟ್ ಭಯ ಇರಲಿ, ನಾನಂದ್ರೆ ಎದ್ರಕೋಬೇಕು, ಗಡ 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 ನಡುಗಬೇಕು. ನಾನು ಯಾರು ಹೇಳು ಗುಮ್ಮ 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 ಸರದಾರ, ಸಾವಿಲ್ಲದ ಸರದಾರ, ಶಾವು ಬಂದ್ಮೇಲೆ ಸರ್ದಾರ ಆಗಿರೋದು ಪ್ರೀತಾತ್ಮ, ಹರಿನೂರು ಹೆಂಡತಿಯರ ಮುದ್ದಿನ ಜೊಕ್ಕುಮಾರ್ ಜೋಳವರನು. ಆ ಗುಮ್ಮಿನ ನಾನು ಒಪ್ಕೊಳ್ಳಿಲ್ಲ. ಆ ಗುಮ್ಮಿನೂ ಮದುವೆ ಆಯ್ತೀನಿ, ಈ ಡುಮ್ಮಿನೂ ಮದುವೆ ಆಯ್ತೀನಿ. ಇಬ್ರು ಬೇಕು ನನಗೆ. ಸಪ್ಪ ಭಗವಂತ, ನಾನು ಸತ್ತೋಗ್ಬಿಟ್ಟೆ ಅನ್ಕೊಂಡ್ಬಿಟ್ಟೆ. ಅದು ನನ್ನ ಕೊರಳಾಕಿಟ್ಬಿಟ್ಟಿತ್ತು. ನಾನು ಸತ್ನಲ್ಲಪ್ಪ ಅನ್ಕೊಂಡೆ. ಭಗವಂತ ನನ್ನ ಕಡೆಗೆ ಅವನು. ನಮ್ಮ ಮಲೆ ಮಾದಪ್ಪ ನನ್ನ ಕಾಪಾಡ್ತಾನೆ. ಮಲೆ ಮಾದಪ್ಪ ಇರೋದಕ್ಕೆ ನಾನು ಇನ್ನೂ ಬದುಕಿರೋದು. ನಮ್ಮ ಮಲೆ ಮಾದಪ್ಪ ನನ್ನ ಕಾಪಾಡ್ತಾನೆ. ಬಾರೇ ಅತ್ತಿಗೆ ಬಾ. ನಮ್ಮಿಬ್ಬರ ಉದಿರ್ಗೂ ಹೇಳಿ ನಿನ್ನ ಗುಡಾಣಿ ಮಾಡಿಸ್ತೀನಿ ಬಾ ಅಟ್ಟಿ ಅಕ್ಕ. ನನಗ ಗುಮ್ಮನ್ ಜೊತೆ ಮದುವೆ ಮಾಡ್ತೀನಿ ಅಂತೀಯಲ್ಲ, ತಿಮ್ಮನ್ ಜೊತೆಗ. ತಿಮ್ಮ ಸೋಂಬೇರ್ ನನ್ನ ಮಗ, ತಿಕ್ಕ ನನ್ನ ಮಗ, ಅವನ ಜೊತೆ ಮದುವೆ ಮಾಡ್ತೀನಿ ಅಂತ ಅಲ್ಲ. ನೀನ್ ನೋಟ್ಟ ಸುಮ್ಮನೆ ಬಿಡಕ್ಕಿಲ್ಲ. ನಮ್ಮ ಅವ್ನ್ಗೆ ಹೇಳಿ ನಿನ್ಗ ನಡ ಬಿಜಾಕಿಸ್ತೀನಿ ಲಕ್ಷ್ಮಿ ಅತ್ತೆ. ನಿನ್ನ ನಡ ಹೋಯ್ತು ಬಾ ಅತ್ತಿಗೆ. ಅದ ತೀರ್ಮಾನ ತಕೊಂಡ್ಬಿಟ್ಟಲ್ಲ, ಹಣ ನಮ್ಮನ ಆದರೂ ಅತ್ತಿಗೆ ನನ್ನೋಳ ಅಂತೇಳಿ. ಸಾವು ಕಣ್ಮುಂದೆ ಬಂದ ತಕ್ಷಣ ನೀನೇ ಮದುವೆ ಆಗ್ಬಿಡು ಅಂತೀಯಲ್ಲ. ನೀನೇ ನಮ್ಮ ನೆತ್ತಿಯ ಒತ್ತಿಯ ಸಾಕಿಯ ಬಾ. ನಮ್ಮ ಅವ್ನ್ಗೆ ಹೇಳ್ತೀನಿ ಒಂಚೂರು ನಿನ್ಗ. ಅಯ್ಯೋ ಭಗವಂತ, ಏನಪ್ಪ ಇದು ನನ್ನ ಕತೆ. ಏನಪ್ಪ ಇದು? ಬುರುಡೆ ಸ್ವಾಮಿ ಏನಾರು ಬೋಗ್ಲಲ್ಲ. ಈ ಗುಮ್ಮನಿಂದ ನನ್ನ ಕಾಪಾಡಲ್ಲ. ಈ ಗುಮ್ಮ ಸರಿ ಇಲ್ಲಕ್ಕಲ್ಲ. 600 ಹೆಂಡ್ತಿರು ಮುದ್ದಿನ ಜೋಕುಮಾರ. ಇವನು ಯಾವ್ಯಾವ ಊರಿಂದ ಯಾವ್ಯಾವ ಊರಕ್ಕೆ ಮದುವೆ ಆಗಿ ಬಂದವನು, ಎಲ್ಲೆಲ್ಲಿ ಹೋಗಿ ಹುಡಿಕಂದು ಮದುವೆ ಆಗಿ ಬಂದವನು. ನನ್ನ ಮಗನ ಯಾರು ಕಂಪ್ಲೇಂಟ್ ಕೊಟ್ಟು ಸಾಯಿಸ್ಲಿಲ್ವಲ್ಲ ಹೇಳು. ಮಿಂಡ್ರು ಕೊಡ್ತಾನ ಇವನು. 600 ಹೆಂಡ್ತಿರು ಸವಸನ ಬೇಡ ಅಂದ್ಬಿಟ್ಟು ಸತ್ತು ಬಂದವನಂತೆ. ಅಯ್ಯೋ ಮಿಂಡ್ರು ಕೊಡ್ತಾನೆ ಇವನಂತೆ. ನಾವು ಮದುವೆ ಆಗ್ಬೇಕಾ? ಕಾಪಾಡೋ ಬುರುಡೆ ಸ್ವಾಮಿ ಕಾಪಾಡೋ. ನಿನ್ನ ಮಂತ್ರದಂಡ ನಿನ್ನ ಕೈ ಯಾಕೆ ಕೊಡ್ತೀನಿ, ಕಾಪಾಡೋ. ಅಲ್ಲ, ದೆವ್ವದ ಬೈಯಲ್ಲಿ ಭಗವಂತನ ಹೆಸರು ಬರ್ತೈತಿ. ಅಯ್ಯೋ ಭಗವಂತ, ಹೆಂಗ್ ಕೇಳ್ಕೊಂತವ್ರೆ ನೋಡ. ದೆವ್ವಗಳು ಭಗವಂತನ ಕೇಳುವಂತ ಪರಿಸ್ಥಿತಿ ಬರುತ್ತೆ ಅಂತ ನಂಗಿದ ಮೊದಲನೇ ಕಿತ ಗೊತ್ತಾಗಿದ್ದು. ಚಿಕ್ಕಿ ಅಲ್ಲ ಕಣೆ, ಫಸ್ಟ್ ನಾವು ಇಲ್ಲಿ ಹೋಗ್ತಿಂದ ಹೋಯ್ತೀವ ನೋಡು. ಹೋದ್ಮೇಲೆ ಅವರು ಇಬ್ರವದಿರು ಹೇಳಿ ಓಡಿಸ್ತಾಳಂತೆ. ಫಸ್ಟ್ ಹೋಗ್ತೀವಿ ಅನ್ನೋ ನಂಬಿಕೆನೇ ನಮ್ಗಿಲ್ಲ. ಇಬ್ರವದಿರು ಬರ್ತಾರಂತೆ. ಇಬ್ರವದಿರು ಹೊಡಿಯಕ್ಕೆ ಒಬ್ಬ ಸಾಕಾಗಿಕ್ಕಿಲ್ಲ ಹೊಡಿಯಕ್ಕೆ ಇಬ್ರವದಿರ್ನು ಕರೆಸ್ತಾಳಂತೆ. ಮೆಂಟ್ರು ಕೊಡ್ತಾವಳು. ನಂಗೆ ಇಬ್ಬರತ್ತಿರು ಅಂತದೇ ನಂತಲ್ಲ ನಾವು. ನನಗೆ ಮೊದಲೇ ಗೊತ್ತಿದ್ರೆ ಯಾವ ಮೆಂಟ್ರು ಕೊಡ್ತಾಳು ಮದುವೆ ಆಯ್ತಿದ್ಲು. ಇಂಥ ಲವ್ ಮಾಡಿದಾಗ ಅಯ್ಯ ನಾನು ಒಬ್ಳೇ ಹೂವ ಅಂದ. ಮದುವೆ ಆಗಿ ಬಂದ್ಮೇಲೆ 2 ಪಿಶಾಚಿಗಳು ನನಗೆ ತಗ್ಲಾಕೊಂಡಿದ್ದು. ಯಾಕೆ ಬೇಕಪ್ಪ? ಏನು ಮಾಡೋಕ್ಕಾಗಕ್ಕಿಲ್ಲ. ನಾನು ಲವ್ ಮಾಡಿ ಮದುವೆ ಆದೆ ಅಂದ್ಬಿಟ್ಟು ನಮ್ಮ ಅಕ್ಕ ಅವಳಲ್ಲ, ಆಕಿನೂ ಅವ್ರ ಅಣ್ಣನ ಮದುವೆ ಲವ್ ಮಾಡಿ ಮದುವೆ ಆದ್ಲು. ಹೆಂಗವಳೆ? ನಾನು ಮದುವೆ ಆದ್ಮೇಲೆ ಅವಳು ಬಂದದ್ದು, ಆದ್ರೆ ಅವಳೇ ದೊಡ್ಡಕ್ಕಿ ಆಗ್ಬಿಟ್ಲು ನನ್ಗೆ. ಹೋದ್ರೆ ನೀನು ನಡ ಬಿಚ್ಚಾಕಿಸ್ತೀನಿ ನಮ್ಮ ಔದಿರ್ಗೆ ಹೇಳಿ. ಇಬ್ರೌದಿರು ನೀನು ಸುಮ್ಮನೆ ಬಿಡ್ತಾರ ಅಂತೇಳಿ. ಇಬ್ರೌದಿರು ನನ್ನ ಒಬ್ಬಕ್ಕಿನ ಮಗಳಂತ ಸಾಕಾರ ನಿಮಗೆ ಮಾಡಿಸ್ತೀನಿ. ನಡ ಬಿಚ್ಚಾಕಿಸ್ತೀನಿ. ಇವಾಗ ಬಿದ್ದು ನಡ ಹೋಗಿರೋದಲ್ಲ, ನಡ ಮುರ್ಕೋಬೇಕು ನಿಮ್ಗೆ. ಹೇಳಮ್ಮ ಏ ಗುಮ್ಮಿ ಹೇಳು. ನಾವು ಗಾದಿ ಮುರ್ಕೋಬೇಕು ಅಂತ ಹೇಳು. ಕರ್ಕೊಂಡು ಹೋಗುತ್ತೆ. ಹೇಳು ನಾವು ಗಾದಿ ಮುರ್ಕೋಬೇಕು. ಹೋಗು. ಏ ಮಂತ್ರದಂಡ ಗಾದಿ ಮೂರು. ಯಪ್ಪ ಭಗವಂತ, ಈ ದೇವಕ್ಕೆ ಆಟಾಡ್ಸ್ಬಿಡ್ತಲ್ಲಪ್ಪ ಈ ಮಂತ್ರದಂಡ. ನಂಗೆ ಬೇಡಕನೋ ಬುರುಡೆ ಸ್ವಾಮಿ ಹಿಡ್ಕ, ನೀನೇ ಹಿಡ್ಕ. ಆ ಗುಮ್ಮ ನನ್ನ 600 ಹೆಂಡ್ತಿರು ಜೋಕುಮಾರ, ಮುದ್ದಿನ ಜೋಕುಮಾರ, ಅವ್ನು ನನ್ನನ್ನು ಮದುವೆ ಆಯ್ತೀನಿ ಅಂತ ಹಿಡ್ಕೊಂಡಿದ್ದು. ಯಪ್ಪ ಎಲ್ಲ ನೆನ್ಸ್ಕೊಂಡ್ರೆ ನಂಗೆ ಭಯ ಆಯ್ತೈತೆ. ನಾನು ಯಾವ ಹುಡುಗನು ಲವ್ ಮಾಡೋಕ್ಕಿಲ್ಲ, ಮದುವೆನೇ ಆಗಕ್ಕಿಲ್ಲ ಅಂತ ಸತ್ತೋಳು ನಾನು. ನನಗೆ ಈ ಪ್ರಪಂಚನ ಬೇಡ. ಹಿಡ್ಕ ನಿಂದ ಹೆಂಗ ಮಂತ್ರದಂಡ ಕೊಡೋದು ಹೇಳಿ ಕೊಟ್ಬಿಟ್ಟು ನಾನು ಹೊಂಟ್ಬಿಡ್ತೀನಿ. ನೋಡಿದ್ರ ಅತ್ತಿಗೆ ಬಂದ್ರಲ್ಲ, ಅತ್ತಿಗೆ ಊರಕ್ಕ. ಬನ್ನಿ ನಮ್ಮ ಇಬ್ರವದಿರುವ ಕಾಯ್ತಿರ್ತಾರೆ. ಬರ್ರಿ ಅತ್ತಿ ಅಕ್ಕ. ನಾನು ಫಸ್ಟ್ ಅತ್ತಿ ಅಕ್ಕ ಹೋಯ್ತೀನಿ. ಹೇಳಿ ನಿನ್ಗ ನಡ ಬಿಚ್ಚಾಕಿಸ್ತೀನಿ. ಬಾರತ್ತೆ ಬಾ. ಗುಂಡಿ ಸ್ಮಾಲ್ ಮಿಸ್ಟೇಕ್. ಅತ್ತೆ ಅಲ್ಲ, ಅತ್ತಿಗೆ. ಹಿಂದೆಯಿಂದ ಕತ್ತ ಒದೆಯುತ್ತೆ ಗೊತ್ತಾ? ಒದ್ದಿನಿ ಅಂದ್ರೆ ಹೋಗ ದೆವ್ವನ್ ಕಚ್ಕೊಂಡ್ಬಿಡ್ಬೇಕು. ಸುಮ್ಮನೆ ಕುತ್ಕೋಕ್ಕೆ. ಅತ್ತೆ ಅಂದಿದ್ದು ಏನೋ ಅತ್ತೆ ಅನ್ನಕೋ ಹೋಗಿ ಅತ್ತೆ ಅಮ್ಮ ಅಂತ ಬಂದ್ಬಿಡ್ತು. ಏನಂದ್ರೆ ಎರಡು ನಾಯಿಗಳಿಗೆ. ಏನು ಮಾಡೋಕ್ಕಾಗಿಲ್ಲ. ಅತ್ತೆನೂ ನಾಯಿ, ಅತ್ತಿಗೆನೂ ನಾಯಿ. 2 ಬೇರೆ ಮನೆಯಕ್ಕೆ ಹೋಗೋದು ನಾವು. ಅವು ಬೇರೆ ಮನೆಯಿಂದನೇ ಬರೋದು, ನಾವು ಬೇರೆ ಮನೆಗೆ ಹೋದ್ಮೇಲೆ ಅವು ಅತ್ತೆ ಆಗೋದು. 2 ಒಂದೇ. ನೀನ್ ನಮ್ಮ ಮನೆಯಕ್ಕೆ ನಾಯಿ ಇದ್ದಂಗ. ಸುಮ್ಮನೆ ಮಚ್. ಅತ್ತಿಗೆಯನ್ನು ಮರ್ಯಾದೆನೇ ಕೊಡಕ್ಕಿಲ್ಲ ನೋಡ್ರಿ. ನಿಮ್ಮನೆಗೂ ಇರ್ತಾವೆ ಅಂತ ಗಾಟೆ ಹೋಗಬೇಗಳು. ಅತ್ತಿಗೆ ಮರ್ಯಾದೆ ಕೊಡದೆ ಇದಾವು, ಮೆಂಡ್ರು ಬಿಡ್ತಾವು. ಫಸ್ಟ್ ಮಂತ್ರದಂಡ ಬುರುಡೆ ಸ್ವಾಮಿ ಹತ್ರ ಹೋಗುತ್ತದು. ಹೇಳು ಮಂತ್ರದಂಡ ನೀನು ಫಸ್ಟ್ ಬುರುಡೆ ಸ್ವಾಮಿ ಹತ್ರ ಹೋಗು. ಅವ್ನ ಕೈಯಾಕ ಹೋಗು, ಬಗ್ಲಾಕ್ ಹೋಗು. ಯಪ್ಪ ಬುರುಡೆ ಸ್ವಾಮಿ, ನಿನ್ನ ಮಂತ್ರದಂಡ ಸವಾಸನ ಸಾಕು, ನಿನ್ನ ಸವಾಸನ ಸಾಕು. ನಾ ಹೊರಡ್ತೀನಿ. ನಾನು ಫಸ್ಟ್ ನಮ್ಮ ಊರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ಆಮ್ಯಾಗ ಬರ್ತೀನಿ. ಅಲ್ಲ, ಈ ದೆವ್ವಗಳು ಸ್ನಾನ ಮಾಡ್ತಾವಂತೆ. ಮಂತ್ರದಂಡ ಸಿಕ್ಕಿರತ್ತೆ ಅವನು ಖುಷಿ ಪಟ್ಟ. ಈ ಮಂತ್ರದಂಡದ ಹುಡ್ಕಕ್ಕೆ ಹೋಗಿ ಅದೇನೋ ಅಂತಾರಲ್ಲ, ನಾವು ಊರು ಸುತ್ಕೊಂಡು ಎಲ್ಲೆಲ್ಲ ಹೋಗಿ ಯಾವ್ಯಾವ ಲೋಕನ ಸುತ್ಕೊಂಡ್ಬಂದು ಈ ಗುಮ್ಮಿ ಸ್ನಾನ ಮಾಡಕ್ ಹೋಯ್ತಾಳಂತೆ. ದೆವ್ವಗಳು ಸ್ನಾನ ಮಾಡ್ತವೆ. ಇದೇ ಮೊದಲನೇ ಕಿತ ಗೊತ್ತಾಗಿದ್ದಪ್ಪ. ಓಕೆ ವೀಕ್ಷಕರೇ, ಈ ಕಾಮಿಡಿ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.